ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಯರಗೆರೆ ಹೋಬಳಿಯನ್ನು ನೂತನ ತಾಲೂಕು ರಚನೆ ಮಾಡುವ ಕುರಿತು ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಯರಗೆರೆ ತಾಲೂಕು ರಚನೆ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಮೊಹಮ್ಮದ್ ನಿಜಾಮುದ್ದೀನ್ ಹೇಳಿದರು. ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಯರಗೆರೆ ತಾಲೂಕು ರಚನೆ ಕುರಿತು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿಗಳು ಆಗಮಿಸಿ ಮನವಿ ಪತ್ರ ಸ್ವೀಕರಿಸಿದರು. ತದನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಯರಗೆರೆ ತಾಲೂಕು ರಚನೆಗೆ ಮನವಿ ಮಾಡಿದಾಗ ಸಿಎಂ ನೂತನ ತಾಲೂಕು ರಚನಾ ಸಮಿತಿಯೊಂದಿಗೆ ಸಭೆ ನಡೆಸಿ ತಾಲೂಕು ರಚನೆ ಬಗ್ಗೆ ಘೋಷಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರನ್ನು ಭೇಟಿಯಾಗಿ ಮನವಿ ಮಾಡಿದ್ದೇವೆ ಎಂದು ಅವರು ವಿರೋಧ ಪಕ್ಷದ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ಸಹ ಭೇಟಿಯಾಗಿ ಬೆಂಬಲ ಕೋರಿದ್ದೇವೆ ಎಂದರು. ಈ ಹಿಂದೆ ನಿಜಾಮರ ಆಳ್ವಿಕೆ ವೇಳೆ ಯರಗೆರೆ ತಾಲೂಕು ಇತ್ತೆಂದು ದಾಖಲೆಗಳಲ್ಲಿ ಉಲ್ಲೇಖವಿದ್ದು, ಹೈದರಾಬಾದ್ನಲ್ಲಿ ನಿಜಾಂ ಸರ್ಕಾರದ ಆಳ್ವಿಕೆ ವೇಳೆಯ ನಕ್ಷೆ ಮತ್ತು ದಾಖಲೆ ಸಂಗ್ರಹಿಸುವ ಪ್ರಯತ್ನದಲ್ಲಿದ್ದು, ನಮ್ಮ ಹೋರಾಟಕ್ಕೆ ಈ ದಾಖಲೆಗಳು ಪುಷ್ಟಿ ನೀಡಲಿವೆ ಎಂದರು. ನಮ್ಮ ಹೋರಾಟಕ್ಕೆ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಸಂಪೂರ್ಣ ಬೆಂಬಲಿಸಿದ್ದಾರೆ ಎಂದರು. ಗಿಲ್ಲೆಸ್ಗೂರು ತಾಲೂಕು ರಚನೆ ಬಗ್ಗೆ ಹೋರಾಟ ನಡೆಯುತ್ತಿವೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಪ್ರಜಾಪ್ರಭುತ್ವದಲ್ಲಿ ಶಾಂತ ರೀತಿಯಲ್ಲಿ ಹೋರಾಟ ಕೈಗೊಳ್ಳುವ ಅಧಿಕಾರ ಎಲ್ಲರಿಗೂ ಇದೆ ಎಂದ ಅವರು, ಯರಗೆರೆ ತಾಲೂಕು ರಚನೆ ಮಾಡಿದ್ದಲ್ಲಿ ಉಗ್ರ ಹೋರಾಟ ರೂಪರೇಷೆ ಮುಂದಿನ ದಿನಗಳಲ್ಲಿ ತೀರ್ಮಾನಿಸುತ್ತೇವೆ ಎಂದರು. ಈ ಒಂದು ತಾಲೂಕು ರಚನೆ ಹೋರಾಟ ಪ್ರಾರಂಭವಾಗುವುದಕ್ಕಿಂತ ಮೊದಲು ಸುಮಾರು 50 ರಿಂದ 60 4 ಚಕ್ರಗಳ ವಾಹನಗಳಿಂದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಪೂಜೆ ಪುರಸ್ಕಾರ ಮಾಡಿದ ನಂತರ ಪ್ರಯಾಣ ಬೆಳೆಸಿ ಬೃಹತ್ ಜಾಥಾದೊಂದಿಗೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದು ತಮಗೆಲ್ಲ ಗೊತ್ತಿರುವಂತಹ ವಿಷಯ. ತದನಂತರ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸುಮಾರು 6 ತಾಸುಗಳವರೆಗೆ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಬೃಹತ್ ಪ್ರತಿಭಟನೆಗೆ ಹಲವಾರು ಗ್ರಾಮಗಳ ಸರ್ವ ಪಕ್ಷಗಳ ಮುಖಂಡರು ಆಗಮಿಸಿದ್ದು, ಆ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ವಿಶೇಷವಾಗಿ ಯರಗೆರೆ ಹೋಬಳಿಯು ಸ್ವಾತಂತ್ರ್ಯ ಪೂರ್ವಕವಾಗಿ ತಾಲೂಕಾ ಕೇಂದ್ರ ಆಗಿತ್ತು ಅನ್ನುವ ಒಂದು ಮುಖ್ಯವಾದ ನಮಗೆ ಸಂದೇಶ ಬೆಂಗಳೂರು ಫ್ರೀಡಂ ಪಾರ್ಕ್ ನಿಂದ ದೊರೆತಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ತಾಲೂಕಾ ಕೇಂದ್ರ ಇತ್ತು ಅನ್ನುವ ಒಂದು, ಅದರಲ್ಲಿ ನಾವು ಈಗಾಗಲೇ ಹೈದರಾಬಾದ್ನಲ್ಲಿ ಈ ಒಂದು ತಾಲೂಕಾ ಕೇಂದ್ರ ಇತ್ತು ಅನ್ನುವ ಒಂದು ಪುರಾವೆಗಳು ನೀಡಬೇಕಂತೇಳಿ ಈಗಾಗಲೇ ಅರ್ಜಿಯನ್ನು ಕೊಟ್ಟಿದ್ದೇವೆ. ಹೈದರಾಬಾದ್ನಲ್ಲಿ ಇರುವ ಒಂದು ನಮಗೆ ಮಾಹಿತಿ ಸಿಕ್ಕಿದೆ, ಅದು ಸಹಿತ ನಾವು ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ತಮ್ಮ ಮುಖಾಂತರ ನಮಗೆ ಮುಖ್ಯವಾಗಿ ದಯಮಾಡಿ ಕ್ಷಮಿಸಬೇಕು. ಒಂದು ನಿಮಿಷ, ನಮಗೆ ಮುಖ್ಯವಾಗಿ ಒಂದು ಚೆನ್ನಾಗಿರ್ತದ ಬೆಳವಣಿಗೆ ಇದೆ, ಈಗಿನ ಪಾಪ್ಯುಲೇಷನ್ ಏನಿದೆ ಅದ್ರ ಮೇಲೆ ತಾಲೂಕು ರಚನೆ ಇಲ್ಲ. ನಮಗೇನಂದ್ರೆ ಈಗ ನಮಗೇನಪ್ಪ ಅಂದ್ರೆ ಒಂದು ಅಲ್ಲ, ನಿಜಾಮುದ್ದೀನ್ ಅವ್ರು ಹೇಳುದು ರಾಜ್ಯ ಆಗಿತ್ತು, ರಾಜಧಾನಿ ಆಗಿತ್ತು ಸರ್. ಅಲ್ಲ ಭೇಟಿ ಅದಕ್ಕೆ ಕರೆಕ್ಟ್. ಈಗ ಮುದುಗಲ್ಲು ಇಲಾಖೆ ಅಂತ ಮಾಡಕ್ಕಾಗಿಲ್ಲ. ನೀವು 8% ಏನು ನಮ್ಮ ಜನಸಂಖ್ಯೆ ಎಷ್ಟು, ನಾವು ಎಷ್ಟು ಕಂದಾಯ ಕಟ್ತಾ ಇದ್ದೀವಿ, ನಮ್ಗೆ ಯಾವ್ದು ಅನಾನುಕೂಲ ಆಗ್ತಾವ ಸರ್? ಒಳ್ಳೆ ಅದ್ರ ಬಗ್ಗೆ ತಮ್ಮ ಮಾಹಿತಿಗೆ ತಮ್ಮ ಒಂದು ನಮಗೇನಪ್ಪ ಸಹಕಾರ ಇದೆ, ಸಹಮತ ಇದೆ. ಒಂದು ಏನಪ್ಪ ಅಂತ ನಾನು ಹೇಳ್ತೀನಿ. ಈಗ ನಾವು ಮಾನ್ಯ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಸ್ವಇಚ್ಛೆಯಿಂದ ಪ್ರಯಾಣ ಬೆಳೆಸಿ ತನು ಮನಧಾರದಿಂದ ಹಲವಾರು ಗ್ರಾಮಗಳ ಸರ್ವ ಮಾಡಬೇಕಂತ ಉದ್ದೇಶವಿದೆ. ಎರಡನೇದಾಗಿ, ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದಲ್ಲಿ ನಾವು ವಿವಿಧ ಹಂತದ ಬೃಹತ್ ರಸ್ತೆ ರೋಕು ಆಗಿರಬಹುದು ಅಥವಾ ಇನ್ನಿತರ ಉಗ್ರ ಹೋರಾಟಕ್ಕೆ ನಾವು ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಸಿದ್ಧ ಇರ್ತೀವಿ ಅನ್ನೋ ಮಾತನ್ನು ತಮ್ಮ ಮುಖಾಂತರ ನಾನು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಹೇಳಿಕೆ ಬಯಸ್ತಾ ಇದ್ದೀನಿ. ಗೌರ್ಮೆಂಟ್ಗೆ ಟೈಮ್ ಅಂತೂ ನಿಗದಿ ಮಾಡಿಲ್ಲ ನಾವು, ಅವರು ಇಲ್ಲ ನಿಗದಿ ಮಾಡಿಲ್ಲ, ನಾವಂತೂ ನಿಗದಿ ಮಾಡಬೇಕಂತೇಳಿ ನಾವು ಈಗಾಗಲೇ ಒತ್ತಾಯ, ಅವರು ಏನಾದ್ರು ಮಾಡ್ತಾರೆ ಇಷ್ಟರಲ್ಲಿ
ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಆಗಸ್ಟ್ 1ರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಸಂಚಾಲಕರಾದ ಎಂ ವಿರೂಪಾಕ್ಷಿ ಹೇಳಿದರು. ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಆಗಸ್ಟ್ 1ರಂದು ಬೆಳಗ್ಗೆ 10ಕ್ಕೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನಡೆಯುವ ಹೋರಾಟದಲ್ಲಿ ಒಳ ಮೀಸಲಾತಿ ಒಳಪಡುವ ಸಮುದಾಯಗಳ ಎಲ್ಲ ಹೋರಾಟ ಸಂಘಟನೆಗಳು, ಪಕ್ಷಗಳ ನಾಯಕರು, ನೌಕರರು, ವಕೀಲರು, ವಿದ್ಯಾವಂತರು, ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ಸತತ 30 ವರ್ಷಗಳ ಹೋರಾಟ ಫಲವಾಗಿ ಒಳ ಮೀಸಲಾತಿ ಜಾರಿ ನಿರ್ಣಾಯಕ ಹಂತದಲ್ಲಿದ್ದು, ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಎಂದು ತೀರ್ಪು ನೀಡಿದ ಬಳಿಕ ರಾಜ್ಯ ಸರ್ಕಾರ ನಿವೃತ್ತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರ ಅಧ್ಯಕ್ಷತೆಯಲ್ಲಿ ಏಕ ಸಮಿತಿ ರಚಿಸಿತು. ಇಂಪಿರಿಕಲ್ ಡಾಟಾ ಪಡೆಯಲು ಸರ್ಕಾರ ಸಮೀಕ್ಷೆ ಕೈಗೊಂಡು ಈಗಾಗಲೇ ದತ್ತಾಂಶ ಸಂಗ್ರಹ ಮುಗಿದಿದೆ. ಸರ್ಕಾರ ಮಳೆಗಾಲದ ಅಧಿವೇಶನದಲ್ಲಿ ವರದಿ ಅಂಗೀಕರಿಸಿ ಮೀಸಲಾತಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿದರು. ಹರಿಯಾಣ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಲಾಗಿದೆ. ನಮ್ಮ ರಾಜ್ಯದಲ್ಲಿ ವಿನಾಕಾರಣ ವಿಳಂಬ ಸಲ್ಲದು ಎಂದರು. ಮಾಜಿ ಸಚಿವ ಎಚ್ ಆಂಜನೇಯನವರು ನಮ್ಮ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ. ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡುತ್ತದೆ, ಪ್ರತಿಭಟನೆ ಕೈಬಿಡಿ ಎಂದಿದ್ದಾರೆ. ಆದರೆ ನಾವು ಅದನ್ನು ಪುರಸ್ಕರಿಸದೆ ಹೋರಾಟದ ಮಾಡುವ ದಿಟ್ಟ ತೀರ್ಮಾನ ಮಾಡಿದ್ದೇವೆ ಎಂದರು. ಯಾವುದೇ ದಲಿತ ಸಂಘಟನೆಗಳು ಒಳ ಮೀಸಲಾತಿಗಾಗಿ ಹೋರಾಟ ನಡೆಸಿದರೂ ಅದು ಪ್ರತ್ಯೇಕ ಹೋರಾಟವೆಂದು ಭಾವಿಸುವುದಿಲ್ಲ. ಎಲ್ಲರ ಹೋರಾಟ ಒಳ ಮೀಸಲಾತಿ ಪಡೆಯುವ ಉದ್ದೇಶಕ್ಕಾಗಿ ಎಂದು ಉದ್ದತ ಭಾವನೆ ನಮ್ಮದಾಗಿದೆ ಎಂದರು. ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಬಹುದಂತಕ್ಕಂಥ ತೀರ್ಮಾನದ ನಂತರ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಎಷ್ಟೇ ವಿರೋಧಗಳಿದ್ದರೂ ಕೂಡ ತೆಲಂಗಾಣ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು. ತದನಂತರ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಕೂಡ ಜಾರಿಗೆ ಮಾಡಿದ್ದಾರೆ. ಹರಿಯಾಣ, ಕರ್ನಾಟಕದಲ್ಲಿ ತೀರ್ಪು ಬಂದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಸಾಮಾಜಿಕ ಅಧಿಕಾರ ಅಂತೇಳಿ ಹೇಳ್ಕೊಳ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಾನು ಕೂಡಲೇ ಒಳ ಮೀಸಲಾತಿಯನ್ನ ಮಾಡ್ತೀನಿ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಿಸ್ತೀವಿ, ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ಅಸಮಾನತೆಗೆ ಸಿಲುಕಿರ್ತಕ್ಕಂಥ ಎಲ್ಲ ಜಾತಿಗಳಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಈಗ 1 ವರ್ಷ ಬಂತು, ಯಾವುದೋ ಒಂದು ನೆಪ ಹೊತ್ಕೊಂಡು ಆಯೋಗ ರಚನೆ ಮಾಡಿ ಆಯೋಗದಲ್ಲಿ ಕಾಲಹರಣ ಮಾಡಿರ್ತಕ್ಕಂಥದ್ದು. ನಾವೀಗ ಆವಾಗ ಹೇಳಿದ್ವಿ, ನಾವು ಕಾಂತರಾಜ್ ಆಯೋಗ, ಸದಾಶಿವ ಆಯೋಗ, ಬೇರೆ ಬೇರೆ ನಿಟ್ಟಿನಲ್ಲಿ ನಾವು ಇಂಪೆರಿಕಲ್ ಡಾಟಾನ ಕಲೆಕ್ಟ್ ಮಾಡಬಹುದಾಗಿತ್ತು. ಅದನ್ನು ಮಾಡಲಾರದೆ ಆಯೋಗ ರಚನೆ ಮಾಡಿತ್ತು. ಆಯೋಗ ಕೂಡ ವರದಿಯನ್ನ ನೀಡಲಿಕ್ಕೆ ಎಲ್ಲ ಸನ್ನದ್ಧವಾಗಿದೆ. ವರದಿ ಸ್ವೀಕಾರ ಮಾಡಿ 15 ದಿನಗಳವರೆಗೆ ಒಳ ಮೀಸಲಾತಿಯನ್ನ ಸಂಪುಟದಲ್ಲಿ ಇಟ್ಟುಕೊಂಡು ಜಾರಿಗೆ ಮಾಡಬೇಕಂತಕ್ಕಂಥ ಒತ್ತಾಯವನ್ನ ಮಾಡಲಿಕ್ಕೆ ದಲಿತ ಸಂಘಟನೆಗಳು, MRHS, ದಂಡೋರ, ಎಲ್ಲ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್, JDS, BJP, BSP ಅಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳು ಇಡೀ ರಾಜ್ಯದಲ್ಲಿ ಸಭೆ ಸೇರಿ ಅಂತಿಮವಾದಂಥ ಒಂದು ಹೋರಾಟಕ್ಕೆ ಕರೆ ನೀಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಆಗಸ್ಟ್ 1ರಂದು ನಾಳೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಕ್ರೋಶ ಪ್ರತಿಭಟನೆ. ನಮ್ಮ ತಾಳ್ಮೆ ಕಟ್ಟೆ ಮೀರಿದೆ, ದಯವಿಟ್ಟು ನೀವು ಮಾಡಿ, ಈ ಶೋಷಿತ ಸಮಾಜಕ್ಕೆ ನೀವು ನ್ಯಾಯವನ್ನು ಕೊಡಿ ಅಂತಕ್ಕಂಥ ಒಂದು ಧ್ವನಿಯನ್ನ, ಗಟ್ಟಿ ಧ್ವನಿಯನ್ನ ನಾಳೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ. ನಾಳೆ ಅಂಬೇಡ್ಕರ್ ವೃತ್ತದಲ್ಲಿ ಬಹಳ ನಮಗೆ ಸಂವಿಧಾನದ ಮೂಲಕ ಹಲವಾರು ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ, ನಮ್ಮ ಸ್ವಾಭಿಮಾನದ ಸಂಕೇತ ಆಗಿರ್ತಕ್ಕಂಥ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಸಂಘಟನೆಗಳ ನಾಯಕರುಗಳು, ಪದಾಧಿಕಾರಿಗಳು, ಕಾಂಗ್ರೆಸ್, JDS, BJP, BSP ಇನ್ನಿತರ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರುಗಳು, ನಮ್ಮ ಸಮಾಜದ ವಿದ್ಯಾವಂತ ನೌಕರದಾರರು, ನಮ್ಮ ಸಮಾಜದ ವಕೀಲರುಗಳು, ನ್ಯಾಯಾಧೀಶರು, ನೌಕರದಾರರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದು ಸೇರಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತಿಮ ಎಚ್ಚರಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ನಾವು ಧ್ವನಿಯನ್ನು ಎತ್ತಬೇಕಂತಕ್ಕಂಥ ನಿಟ್ಟಿನಲ್ಲಿ ಇಡೀ ಜಿಲ್ಲೆಯ ಜನತೆಗೆ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ ತಮ್ಮ ಮೂಲಕ. ಸೇವಾ ಸಿರಿ ಚಾರಿಟೇಬಲ್ ಟ್ರಸ್ಟ್ನಿಂದ ಬೀಡಾಡಿ ದನಗಳಿಗೆ ರಿಫ್ಲೆಕ್ಟರ್ ಬೆಲ್ಟ್ ಅಳವಡಿಸಲಾಗುತ್ತದೆ ಎಂದು ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನಾಗವೇಣಿ ಪಾಟೀಲ್ ಹೇಳಿದರು. ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಿಂಧನೂರಿನ ಸೇವಾ ಸಿರಿ ಟ್ರಸ್ಟ್ ಜಿಲ್ಲಾದ್ಯಂತ ಬೀಡಾಡಿ ದನಗಳ ಸಂರಕ್ಷಣೆಗೆ ಮುಂದಾಗಿದ್ದು, ಹಸು ಹಾಗೂ ಬೀಡಾಡಿ ದನಗಳ ಕೊರಳಲ್ಲಿ ರಿಫ್ಲೆಕ್ಟರ್ ಬೆಲ್ಟ್ ಓಲೆಯು ಪಟ್ಟಿ ಅಳವಡಿಕೆ ಮಾಡಲಾಗಿದ್ದು, ಇದರಿಂದ ರಾತ್ರಿ ವೇಳೆ ಬೀಡಾಡಿ ದನಗಳಿಗೆ ವಾಹನ ಅಪಘಾತ ತಡೆಯಲು ಸಹಕಾರವಾಗುತ್ತದೆ ಎಂದರು. ಈಗಾಗಲೇ ಸಿಂಧನೂರಿನಲ್ಲಿ 150 ಬೆಲ್ಟ್ ಉಚಿತವಾಗಿ ನೀಡಲಾಗಿದ್ದು, ಜಿಲ್ಲೆಯ ಪ್ರತಿ ತಾಲೂಕಿಗೂ ಬೆಲ್ಟ್ ನೀಡುವ ಗುರಿ ಹೊಂದಲಾಗಿದೆ. ಅಲ್ಲದೆ ಬೀಡಾಡಿ ದನಗಳ ಆಹಾರಕ್ಕೆ 500 ರೂಪಾಯಿ ಸಹ ನೀಡಲಾಗುತ್ತದೆ ಎಂದರು. ಗೋ ಸೇವಾ ಸಂಘ ಇದೇ ಮಾದರಿಯಲ್ಲಿ ಬೆಲ್ಟ್ ಅಳವಡಿಕೆ ಮಾಡುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಅವರು ಸಹ ನಮ್ಮೊಂದಿಗೆ ಕೈ ಜೋಡಿಸಬಹುದೆಂದರು. ಇಡೀ ಕರ್ನಾಟಕದಾದ್ಯಂತ ಎಲ್ಲ ತಾಲೂಕುಗಳಿಗೂ ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ ಬೆಲ್ಟ್ಗಳನ್ನ ಕೊಡೋ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ ಈಗ ಒಂದು 10,000 ಬೆಲ್ಟ್ಗಳು ಬಂದಿದ್ದಾವೆ. ಈಗ ಸಿಂಧನೂರಿನಲ್ಲಿ 150 ದನಗಳಿಗೆಲ್ಲ ಬೆಲ್ಟ್ಗಳನ್ನ ಅಳವಡಿಸಿದ್ದಾರೆ. ಮತ್ತು ಆ ಥರದ ವಿಡಿಯೋಗಳು ಕೂಡ ನಾವು ತಂದಿದ್ದೀವಿ. ಮತ್ತು ಅಷ್ಟೇ ಅಲ್ಲದೆ ನಾವು ಬೆಲ್ಟ್ಗಳು ಕೂಡ ತಗೊಂಡಿದ್ದೀವಿ. ಮತ್ತೆ ಅಷ್ಟೇ ಅಲ್ಲದೆ ಎಲ್ಲ ತಾಲೂಕುಗಳಿಗೆ ಬೆಲ್ಟ್ಗಳನ್ನು ಕೊಡುವುದರ ಮುಖಾಂತರ ಮತ್ತೆ ಅವುಗಳಿಗೆ ಬೆಲ್ಟ್ಗಳು ಕಟ್ಟುವಂತ ಸಮಯದಲ್ಲಿ ಅವರಿಗೆ ಆಹಾರಕ್ಕಾಗಿ 500 ರೂಪಾಯಿಗಳ ವ್ಯವಸ್ಥೆ ಕೂಡ ಸೇವಾ ಸಿರಿ ಟ್ರಸ್ಟ್ನವರು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಯಾರಾದರೂ ಯಾವ ತಾಲೂಕಲ್ಲಿ ಕೂಡ ನಾವೇನಾದರೂ ಈ ಥರ ಕಾರ್ಯಗಳನ್ನು ಮಾಡಬೇಕು, ಬೆಲ್ಟ್ಗಳನ್ನು ಅಳವಡಿಸಬೇಕು ಅಂತ ಹೇಳಿ ಏನಾದರೂ ಬಂದು ಕೇಳಿದರೆ ಇವರು ಅವರಿಗೆ ಒಂದು ಗಿಫ್ಟ್ಗಳ ಬಾಕ್ಸ್ಗಳ ಮುಖಾಂತರ ಬೆಲ್ಟ್ಗಳನ್ನು ಕಳಿಸುವ ವ್ಯವಸ್ಥೆಗಳು ಕೂಡ ಮಾಡ್ತಾ ಇದ್ದಾರೆ ಈ ತಂಡದವರು. ಮತ್ತು ಅದೇ ರೀತಿಯಾಗಿ ಇವರು ಇಷ್ಟೇ ಅಲ್ಲದೆ ಬೇರೆ ಬೇರೆ ಸೇವೆಗಳು ಕೂಡ ಮಾಡಿದ್ದಾರೆ. ಆ ಸೇವೆಗಳು ಕೂಡ ಇದರಲ್ಲಿ ಇದೆ. ಅದು ಕೂಡ ನಿಮಗೆಲ್ಲ ಲಿಸ್ಟ್ಗಳನ್ನು ಕೊಟ್ಟಿದ್ದೇವೆ. ಅಂದರೆ ಈಗ ಗರ್ಭಿಣಿ ಮಹಿಳೆಯರಿಗೆ ಆಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಬೇಸಿಗೆ ಟೈಮಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಅಷ್ಟೇ ಅಲ್ಲದೆ ಮತ್ತೆ ಈಗ ದನಕರಗಳಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಅಷ್ಟೇ ಅಲ್ಲದೆ ಈಗ ವೃದ್ಧರಿಗೆ ಆಗಿರ್ಬೋದು, ಮತ್ತು ಬ್ಲಡ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ಆಮೇಲೆ ಮಕ್ಕಳುಗಳಿಗೆ ಬುಕ್ ವ್ಯವಸ್ಥೆಗಳಾಗಿರ್ಬೋದು, ಮತ್ತೆ ಅಷ್ಟೇ ಅಲ್ಲದೆ ಹಲವಾರು ಕಾರ್ಯ ಚಟುವಟಿಕೆಗಳನ್ನು ಸೇವಾ ಸಿರಿ ಟ್ರಸ್ಟ್ಗಳು ಮಾಡ್ತಾ ಇರುವಂತೆ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸಮಸ್ಯೆ ಏನಿದೆ ವ್ಯವಸ್ಥಿತವಾಗಿ ಒಂದು ಮನವಿ ಪತ್ರಗಳನ್ನು ಕೊಡ್ತಾ ಇದ್ದೀವಿ. ಅಲ್ಲಿವರೆಗೂ ಕೂಡ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಬೆಲ್ಟ್ಗಳನ್ನ ಏನಾದ್ರೆ ಆಕ್ಸಿಡೆಂಟ್ಗಳೆಲ್ಲ ಆಗ್ತಾ ಇದ್ದಾವೆ. ಆಕ್ಸಿಡೆಂಟ್ಗಳನ್ನ ತಡೆಗಟ್ಟಬೇಕಂತೇಳಿ ಈ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೀವಿ. ತೃತೀಯ PUC 3 ಹಂತದ ಪರೀಕ್ಷೆಯಲ್ಲಿ ಕಾರ್ಯನಿರ್ವಹಿಸಿದ ಮೌಲ್ಯಮಾಪನಕರಿಗೆ ಬಾಕಿ ಇರುವ ಸಂಭಾವನೆ ತಕ್ಷಣವೇ ಸಂದಾಯ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ನರಸಪ್ಪ ಬಳ್ಳಾರಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ 2023-24 ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಸರ್ಕಾರ 3 ಹಂತದಲ್ಲಿ ಪರೀಕ್ಷೆ ನಡೆಸಲಾಗುತ್ತಿದೆ. ಶೈಕ್ಷಣಿಕ ವರ್ಷದಲ್ಲಿ ಫಲಿತಾಂಶ ಸುಧಾರಣೆಯಲ್ಲಿ ಅನೇಕ ವೈಫಲ್ಯವನ್ನು ಅನುಭವಿಸಿದೆ. ಇದರಿಂದ ವಿದ್ಯಾರ್ಥಿಗಳು, ಉಪನ್ಯಾಸಕರು ಹಾಗೂ ಪೋಷಕರಿಗೆ ಅನೇಕ ರೀತಿಯ ನ್ಯೂನತೆಗಳನ್ನು ಉಂಟಾಗಿದೆ ಎಂದರು. 2025ರ ದ್ವಿತೀಯ PUC 3 ಹಂತದ ಎಲ್ಲ ಪರೀಕ್ಷೆಗಳಲ್ಲಿ ಕಾರ್ಯನಿರ್ವಹಿಸಿದ ರಾಜ್ಯದ ಸುಮಾರು ಸತೀಶ್ ಧವನ್ ಭವ್ಯ ಆಕಾಶ ಕೇಂದ್ರದಿಂದ ನಿಸಾರ್ ಉಪಗ್ರಹ ನಿನ್ನೆ ಸಂಜೆ ನಡೆಯಿತು. ಆಡಳಿತ ಮಂಡಳಿ ಮತ್ತು ಶಾಲಾ ಸಿಬ್ಬಂದಿ ವರ್ಗ ಈ ಉಡಾವಣೆ ನೇರವಾಗಿ ಅವಕಾಶ ವಿದ್ಯಾರ್ಥಿಗಳಿಗೆ ದೊರೆಯುವಂತೆ ಮಾಡುವಲ್ಲಿ ಯಶಸ್ವಿಯಾಗಿತ್ತು. ಇವತ್ತು
ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಹಂತದಲ್ಲಿ ಇರುವಂಥ ಅನೇಕ ಸಮಸ್ಯೆಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಪರೀಕ್ಷಾ ಸಂಭಾವನೆ. ಇದು ಬಹಳ ಜ್ವಲಂತವಾಗಿರ್ತಕ್ಕಂಥ ಸಮಸ್ಯೆ ಆಗಿದೆ. ಸೊ ಹಿಂದೆ ನಾವೆಲ್ಲ ಸೇವೆಗೆ ಸೇರಿದಾಗ ಅವತ್ತು ಮೌಲ್ಯಮಾಪನ ಕಾರ್ಯಕ್ಕೆ ನಾವು ಹೋದರೆ, ಆಮೇಲೆ ಪರೀಕ್ಷಾ ಕಾರ್ಯಕ್ಕೆ ಸಹ ಮುಖ್ಯಾಧೀಕ್ಷಕರಾಗಿ, ಜಾಗೃತ ಸದಸ್ಯರಾಗಿ ಈಗೆಲ್ಲ ಬೇರೆ ಬೇರೆ ಕಾರ್ಯಗಳನ್ನು ಮಾಡಿಕೊಂಡ್ರೆ ಪರೀಕ್ಷೆ ಮುಗಿದ ತಕ್ಷಣ ಚೆಕ್ ರೂಪದಲ್ಲಿ ನಾವು ಹಣವನ್ನು ಸಂದಾಯ ಮಾಡಲಾಗ್ತಾ ಇದೆ. ಬಟ್ ಈಗೇನಾಗಿದೆ ಅಂದರೆ ಆನ್ಲೈನ್ ಮೂಲಕ ಅಂತೇಳಿ ಆನ್ಲೈನ್ ಮೂಲಕ ಅಂತಾರೆ ನಾವು ಇವತ್ತು ಪರೀಕ್ಷೆ ಸಂಭಾವನೆಯನ್ನು ನೀಡ್ತೀವಿ ಅಂತೇಳಿ ಬಹುಶಃ ಈ ವರ್ಷ 2025 ಮಾರ್ಚ್ 2ರಿಂದ ಪ್ರಥಮ ವಾರ್ಷಿಕ ಪರೀಕ್ಷೆ ಪ್ರಾರಂಭ ಆಯಿತು. ಅಲ್ಲಿಂದ ಹಿಡಿದುಕೊಂಡು ಜೂನ್ ಹಂತದವರೆಗೆ 3 ಪರೀಕ್ಷೆಗಳು ನಡೆದವು. 3 ಪರೀಕ್ಷೆಗಳು ನಡೆದು ಇತ್ತೀಚೆಗೆ ಸುಮಾರು 4 ರಿಂದ 5 ತಿಂಗಳಾದರೂ ಕೂಡ ಇವತ್ತು ರಾಜ್ಯದಲ್ಲಿ ಸುಮಾರು 25,000ರಿಂದ 30,000 ಜನ ಉಪನ್ಯಾಸಕರು ಮೌಲ್ಯಮಾಪನ ಕಾರ್ಯ ಮಾಡಿರ್ತಕ್ಕಂಥದ್ದು ಮತ್ತು ಪರೀಕ್ಷಾ ಸಿಬ್ಬಂದಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತಿನವರೆಗೂ ಕೂಡ ಸಂಭಾವನೆ ಬಂದಿಲ್ಲ. ಹಿಂದೆ ಚೆಕ್ ಮುಖಾಂತರ ನಮ್ಗೆ ನೀಡುವಂಥ ಪದ್ಧತಿ ಇದೆ. ಇವತ್ತು ಆನ್ಲೈನ್ ಅನ್ನುವಂಥದ್ದನ್ನು ಜಾರಿಗೆ ತರುವುದರ ಮೂಲಕ ಇವತ್ತಿನವರೆಗೂ ಕೂಡ ಇಲಾಖೆಯಲ್ಲಿ ಬಹಳಷ್ಟು ಸಾರಿ ಚರ್ಚಿಸಲಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಾವೆಲ್ಲರೂ ಕೂತ್ಕೊಂಡು ಭೇಟಿಯಾಗಿ ಮಾತನಾಡಿದರೂ ಕೂಡ ಯಾವುದೋ ಒಂದು ತಾಂತ್ರಿಕ ಅಂಶಗಳನ್ನು ಹೇಳೋದ್ರ ಮೂಲಕ ಹಾಗೆಯೇ ಹೋಗ್ತಾ ಇದ್ದಾರೆ. ಹಾಗಾಗಿ ನಮಗೆ ವಿಶೇಷವಾಗಿ ನಾವೆಲ್ಲ ಸರ್ಕಾರಿ ಮತ್ತು ಅನುದಾನದ ಉಪನ್ಯಾಸಕರಿಗೆ ನಮಗೆ ಸಂಬಳ ಬರುತ್ತದೆ, ಹೆಚ್ಚು ನಾವು ಯಾವುದೇ ರೀತಿಯಲ್ಲಿ ಸ್ವಲ್ಪ ಕಡವಾದರೂ ಕೂಡ ಸಹಿಸಬಹುದು. ಇವತ್ತು ಅನುದಾನ ರಹಿತ ಉಪನ್ಯಾಸಕರು ಇವತ್ತು ನಮ್ಮ ಜಿಲ್ಲೆಯಿಂದ ಸುಮಾರು ಒಂದು 250 ಜನ ಅನುದಾನ ರಹಿತ ಉಪನ್ಯಾಸಕರು ಕೂಡ ಕೊಡ್ತಾರೆ. ಈ ಒಂದು ಪರೀಕ್ಷಾ ಕಾರ್ಯದಲ್ಲಿ ಮೌಲ್ಯಮಾಪನಕ್ಕೆ ಬರ್ತಾರೆ. ಅವರಿಗೆ ಯಾವುದೇ ರೀತಿಯಾಗಿಂತ ಆಡಳಿತ ಮಂಡಳಿಗಳಿಂದ ಸಂಬಳ ಇರಂಗಿಲ್ಲ ಆ ಟೈಮ್ದಲ್ಲಿ. ಯಾಕಂತಾರೆ 31 ಆದ್ಮೇಲೆ ಟರ್ಮಿನೇಟ್ ಮಾಡಿರ್ತಾರೆ. ಅವರು ಸಾಲ ಸುಲ ಮಾಡಿಕೊಂಡು ಬಂದು 8 ಜನ 10 ಜನ ಮೌಲ್ಯಮಾಪನ ಮಾಡಿ ಆ ಮೌಲ್ಯಮಾಪನ ಸಮಯದಲ್ಲಿ ಖರ್ಚು ವೆಚ್ಚಗಳನ್ನು ಅವರೇ ನಿಭಾಯಿಸಿಕೊಂಡಿರ್ತಾರೆ. ಅಟ್ಲೀಸ್ಟ್ ಪರೀಕ್ಷೆ ಮುಗಿಲಿ, ವ್ಯಾಲ್ಯೂಯೇಷನ್ ಅಥವಾ ಪರೀಕ್ಷೆ ಮುಗಿದ ತಕ್ಷಣವೇ ಹಣವನ್ನು ಸಂದಾಯ ಮಾಡಿದರೆ ಬಹಳಷ್ಟು ಅನುಕೂಲ ಆಗ್ತದೆ. ಇವತ್ತು 4 ತಿಂಗಳು 5 ತಿಂಗಳು ಗಳಿಸಿದ್ರು ಕೂಡ ಇವತ್ತಿನವರೆಗೆ ಪರೀಕ್ಷೆ ಸಂಭಾವನೆ ಸರ್ಕಾರ ಉಪನ್ಯಾಸಕರಿಗೆಲ್ಲ, ಅನುದಾನಿತ ಉಪನ್ಯಾಸಕರಿಗೆಲ್ಲ ಮತ್ತು ಅನುದಾನ ರಹಿತ ಉಪನ್ಯಾಸಕರು ಕೂಡ ನೀಡಿಲ್ಲ. ಸೊ ಇದು ಬಹಳ ಜ್ವಲಂತವಾಗಿರ್ತಕ್ಕಂಥ ಒಂದು ಸಮಸ್ಯೆ. ಇದು ಆನ್ಲೈನ್ ಪದ್ಧತಿ ಪ್ರಾರಂಭವಾಗಿರ್ತಕ್ಕಂಥದ್ರಿಂದ ಇದು ಸುಮಾರು ಒಂದು 4-5 ವರ್ಷಗಳಿಂದ ಈ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ ರಾಜ್ಯದಲ್ಲಿ. ಇದರ ಜೊತೆಯಲ್ಲಿ ಇವತ್ತು ಸರ್ಕಾರದ ನಿಯಮದ ಪ್ರಕಾರ ಪ್ರತಿ 2 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ಒಂದು ಸಾರಿ ಅಂತಾರೆ ಮೌಲ್ಯಮಾಪನ ಸಂಭಾವನೆಯನ್ನು ಹೆಚ್ಚಳ ಮಾಡಬೇಕು ಅನ್ನೋದು. ಇವತ್ತು ಕರ್ನಾಟಕ ರಾಜ್ಯ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ SSLC ಮತ್ತು PUCಗೆ ಒಂದೇ ಆಗಿದ್ದರೂ ಕೂಡ ಇವತ್ತು ಪ್ರತಿ ವರ್ಷ ಪ್ರತಿ 2 ವರ್ಷಗಳಿಗೊಮ್ಮೆ SSLC ಪರೀಕ್ಷಾ ಸಂಭಾವನೆಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ. PU ಉಪನ್ಯಾಸಕರ ಸಂಭಾವನೆಯನ್ನು ಇವತ್ತಿನ ಕೂಡ ಹೆಚ್ಚಳ ಮಾಡ್ತಾ ಇಲ್ಲ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿದೆ. ಅದರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಇವತ್ತು ಅನೇಕ ಸಮಸ್ಯೆಗಳು ಈ ಮೌಲ್ಯ ನಿರ್ಣಯ ಮಂಡಳಿ ಅನ್ನುವಂಥದ್ದು ಜಾರಿಗೆ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 3 ಪರೀಕ್ಷಾ ಪದ್ಧತಿಗಳನ್ನು ಜಾರಿಗೆ ತಂದಿದ್ದಾರೆ. ಪ್ರಥಮ ವಾರ್ಷಿಕ ಪರೀಕ್ಷೆ ಮತ್ತು 2ನೇ ಪೂರಕ ಪರೀಕ್ಷೆ ಮತ್ತು 3ನೇ ಪೂರಕ ಪರೀಕ್ಷೆ ಇದೆ. ಸೊ ಇದು ಮಾರ್ಚ್ನಲ್ಲಿ ಪ್ರಾರಂಭವಾಗಿ ಜೂನ್ವರೆಗೆ ನಡೀತಿದೆ. 3 ಪರೀಕ್ಷಾ ಪದ್ಧತಿಗಳನ್ನ ಜಾರಿಗೆ ತರುವುದರಲ್ಲಿ ರಾಜ್ಯದಲ್ಲಿದ್ದಿರ್ತಕ್ಕಂಥ ಶಿಕ್ಷಣ ತಜ್ಞರನ್ನ, ಇಲಾಖೆ ಅಧಿಕಾರಿಗಳನ್ನ, ಉಪನ್ಯಾಸಕರನ್ನ, ಪ್ರಾಂಶುಪಾಲರನ್ನ, ಬುದ್ಧಿಜೀವಿಗಳನ್ನ ಗಮನಕ್ಕೆ ತೆಗೆದುಕೊಂಡು 3 ಪರೀಕ್ಷೆ